ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನಮಸ್ಕಾರ. ನಾನು ತಮಿಳ್ನಾಡು ಒಳಗಡೆ ಹಾಕಿದ್ದೆ ಹೊಸ ಯೂಟ್ಯೂಬರ್ಸ್ಗೆ ಎಲ್ಲರಿಗೂ ಕೂಡ ಇವರು ದಾರಿದೀಪ ಅಂತ. ಸ್ನೇಹಿತರೆ, ಅಕ್ಷರಶಃ ನಾನು ಹೇಳ್ತಾ ಇರೋ ಮಾತು ಸತ್ಯ. ಇವ್ರ ಚಾನಲ್ ಬಂದ್ಬಿಟ್ಟು ಕನ್ನಡ ಕ್ರಿಯೇಟರ್ ಗೈಡ್ ಅಂತ. ಅವ್ರು ಅಪ್ಲೋಡ್ ಮಾಡ್ತಕ್ಕಂಥ ವಿಡಿಯೋನ ನೋಡ್ತಾ ಹೋಗಿ ಪ್ರತಿಯೊಬ್ಬ ಹೊಸ ಯೂಟ್ಯೂಬರ್ಗೆ ನಿಜವಾಗ್ಲೂ ಏನು ಅಂತಂದ್ರೆ ಇವ್ರ ದಾರಿದೀಪ ಅಂತ ಅನಿಸುತ್ತೆ. ಒಂದು ಯೂಟ್ಯೂಬ್ ಚಾನೆಲ್ನ ನಾವು ಮಾಡಿದ್ದೀವಿ ಅಂತಂದರೆ ವ್ಯೂಸ್ ಜಾಸ್ತಿ ಮಾಡ್ಕೊಳ್ಳೋದು ಹೇಗೆ, ಸಬ್ಸ್ಕ್ರೈಬರ್ನ ಯಾವ ರೀತಿ ಹೆಚ್ಚಿಗೆ ಮಾಡ್ಕೋಬೇಕು, ವಾಚ್ ಅವರ್ನ ಯಾವ ರೀತಿ ಕಂಪ್ಲೀಟ್ ಮಾಡಬೇಕು, ಥಂಬ್ನೇಲ್ನ ಯಾವ ರೀತಿ ಮಾಡಬೇಕು, ವಿಡಿಯೋನ ಯಾವ ರೀತಿ ಅಪ್ಲೋಡ್ ಮಾಡಬೇಕು, ಇನ್ ಕೇಸ್ ಏನಾದರೂ ಕಾಪಿರೈಟ್ ಬಂದರೆ ಯಾವ ರೀತಿ ಅದನ್ನು ರಿಮೂವ್ ಮಾಡಬೇಕು, ಪ್ರತಿಯೊಂದರ ಕುರಿತಾಗಿಯೂ ಕೂಡ ಬಹಳಷ್ಟು ಸ್ಪಷ್ಟವಾಗಿರ್ತಕ್ಕಂಥ ರೀತಿಯೊಳಗಡೆ ಕನ್ನಡ ಕ್ರಿಯೇಟರ್ ಗೈಡ್ ಅಂತಕ್ಕಂಥ ಚಾನಲ್ನವರು ಮಾಹಿತಿಯನ್ನು ನೀಡ್ತಾರೆ. ಅದ್ರ ಜೊತೆಗೆ ನಿಮಗೆ ಮಾನಿಟೈಸೇಷನ್ ಇರ್ಬೋದು ಅಥವಾ ಮಾನಿಟೈಸೇಷನ್ ಆಗಿರ್ತಕ್ಕಂಥವ್ರು ನಿಮ್ಮ ಚಾನಲ್ ಮೇಲೆ ಯಾವುದೇ ರೀತಿ ಆಗಿರ್ತಕ್ಕಂಥ ಸಮಸ್ಯೆ ಬಂದರೂ ಸಹಿತ ಅವರು ಪರಿಹಾರವನ್ನು ಮಾಡಿಕೊಡ್ತಾರೆ ಖಂಡಿತವಾಗ್ಲೂ. ಸೊ ಮಾನಿಟೈಸೇಷನ್ ಮಾಡಿಕೊಡ್ಲಿಕ್ಕೆ ಮತ್ತು ಏನಾದರೂ ಚಾನಲ್ ಮೇಲೆ ಸಮಸ್ಯೆಗಳಾಗಿರ್ತಕ್ಕಂಥ ಸಂದರ್ಭದೊಳಗಡೆ ಅದನ್ನು ಸರಿಪಡಿಸ್ಲಿಕ್ಕೆ ಕೆಲವೊಂದಿಷ್ಟು ಏನು ಅಂತಂದ್ರೆ ಸ್ವಲ್ಪ ಮಟ್ಟಿಗೆ ಅಮೌಂಟನ್ನು ಅವ್ರು ತಗೋತಾರೆ. ತಪ್ಪಲ್ಲ, ಯಾಕಂದ್ರೆ ನಮ್ಮ ಕೆಲಸ ಮಾಡಿಕೊಟ್ಟಿರ್ತಾರೆ, ನಿಜವಾಗ್ಲೂ ನಾವು ಅವ್ರಿಗೆ ಏನಾದರೂ ಕೊಡಲೇಬೇಕು. ಸೊ ಅದನ್ನು ಕೂಡ ಏನು ಹೆಚ್ಚಿನ ಪ್ರಮಾಣದಲ್ಲಿ ಏನು ತಗೊಳ್ಳೋದಿಲ್ಲ. ತಮ್ಮ ಕೆಲಸಕ್ಕೆ ತಕ್ಕದಾಗಿರ್ತಕ್ಕಂಥ ರೀತಿಯೊಳಗಡೆ ಏನು ಕೆಲಸ ಇತ್ತು ನಮ್ಮ ಚಾನಲ್ ಮೇಲೆ ಅವ್ರು ಮಾಡಿಕೊಡ್ತಕ್ಕಂಥದ್ದು, ಆ ಕೆಲಸದ ಮೇಲೆ ಏನು ಅಂತಂದ್ರೆ ಆ ಅಮೌಂಟ್ನ ತಗೋತಾರೆ. ಇದು ಯಾವುದೇ ರೀತಿಯಾಗಿರ್ತಕ್ಕಂಥ ಬೇಕು ಅದು ಇದು ಏನೂ ಅಲ್ಲ. ನಿಜವಾಗ್ಲೂ ಅವ್ರ ವಿಡಿಯೋದೊಳಗಡೆ ಅವ್ರ ನಂಬರ್ ಕೂಡ ಏನು ಅಂತಂದ್ರೆ ನಿಮಗೆ ಕಾಣಿಸುತ್ತೆ. ಆ ನಂಬರ್ಗೆ ನೀವೇನಾದರೂ ಕಾಂಟ್ಯಾಕ್ಟ್ ಮಾಡ್ರಿ. ಬಹಳಷ್ಟು ಏನು ಅಂತಂದ್ರೆ ಆತ್ಮೀಯತೆಯಿಂದ ಏನು ಅಂತಂದ್ರೆ ಅವ್ರು ಮಾತಾಡ್ತಾರೆ. ಅವಾಗ ನಿಮ್ಮ ಸಮಸ್ಯೆ ಏನಿದೆ ಅಂತಕ್ಕಂಥದ್ದನ್ನ ಹೇಳ್ಕೊಂಡ್ರು ನಿಜವಾಗ್ಲೂ ಏನು ಅಂತಂದ್ರೆ ಆ ಸಮಸ್ಯೆಯನ್ನ ಅವರು ಪರಿಹಾರವನ್ನ ಮಾಡಿ ಕೊಡ್ತಾರೆ. ಹೊಸದಾಗಿ ಯೂಟ್ಯೂಬ್ ಚಾನಲ್ ಮಾಡಿರ್ತಕ್ಕಂಥವ್ರಂತೂ ಇವ್ರ ವಿಡಿಯೋಸ್ದಿಂದ ಇವ್ರ ಚಾನಲ್ದಿಂದ ಏನು ಅಂತಂದ್ರೆ ಕಲಿಬೇಕಾಗಿರ್ತಕ್ಕಂಥದ್ದು ತುಂಬಾನೇ ಇದೆ ಅಂತ. ಹೊಸ ಯೂಟ್ಯೂಬರ್ ಅಷ್ಟೇ ಇಲ್ಲ, ಆಲ್ರೆಡಿ ಏನು ಅಂತಂದ್ರೆ ಮಾನಿಟೈಸೇಷನ್ ಆಗಿರ್ತಕ್ಕಂಥವ್ರು ಒಂದು ಲೆಕ್ಕಕ್ಕೆ ಏನು ಅಂತಂದ್ರೆ ಅರ್ನ್ ಮಾಡ್ತಿರ್ತಕ್ಕಂಥವ್ರಿಗೂ ಕೂಡ ಇವ್ರು ಮಾಡ್ತಕ್ಕಂಥ ವಿಡಿಯೋಗಳು ಬಹಳಷ್ಟು ಏನು ಅಂತಂದ್ರೆ ಮಾಹಿತಿಯನ್ನ ಒದಗಿಸ್ತಾವೆ. ಮಾಹಿತಿ ಒದಗಿಸೋದು ಅಷ್ಟೇ ಅಲ್ಲ ಸ್ನೇಹಿತರೆ, ಸಾಕಷ್ಟು ಜನ ಏನು ಅಂತಂದ್ರೆ ಯೂಟ್ಯೂಬರ್ಸ್ ಅಂತ ಒಂದು ಮಾಹಿತಿಯನ್ನ ಕೊಡ್ತಿರ್ತಾರೆ. ಆದ್ರೆ ಇನ್ನೊಬ್ಬರಿಗೆ ಅರ್ಥ ಆಗ್ತಕ್ಕಂಥ ರೀತಿಯಿಂದ ಬಹಳಷ್ಟು ಸ್ಪಷ್ಟವಾಗಿರ್ತಕ್ಕಂಥ ರೀತಿಯೊಳಗಡೆ ಏನು ಅಂತಂದ್ರೆ ಅವರು ಮಾಹಿತಿಯನ್ನ ಒದಗಿಸ್ತಾರೆ. ನನಗಂಕರು ಏನು ಅಂತಂದ್ರೆ ಅವ್ರ ವಿಡಿಯೋಸ್ ಅಂದ್ರೆ ತುಂಬಾನೇ ಇಷ್ಟ. ನನ್ನ ಚಾನಲ್ ಕೂಡ ಏನು ಅಂತಂದ್ರೆ ಮಾನಿಟೈಸ್ ಆಗಿದೆ. ನನ್ನ ಚಾನಲ್ ಮಾನಿಟೈಸ್ ಆಗ್ಲಿಕ್ಕೆ ಕಾರಣ ಕೂಡ ಏನು ಅಂತಂದ್ರೆ ಅವರೇ. ನಂದು ಮಾನಿಟೈಸ್ ಆದ್ಮೇಲೆ ನಾನು ಅಪ್ಲೈ ಮಾಡಿದ್ಮೇಲೆ ನಾನು ಮನೆಗೆ ಏನು ಅಂತಂದ್ರೆ ಆ್ಯಡ್ಸೆನ್ಸ್ ಪಿನ್ ಏನು ಅಂತಂದ್ರೆ ಬಂದಿರಲಿಲ್ಲ. ಸುಮಾರು 1.5 ತಿಂಗಳಾದರೂ ಕೂಡ ಬಂದಿರಲಿಲ್ಲ. ನಾನು ಅವಾಗ ಕಾಂಟ್ಯಾಕ್ಟ್ ಮಾಡಿದ್ದು ಯಾರನ್ನ ಅಂತಂದ್ರೆ ಕನ್ನಡ ಕ್ರಿಯೇಟರ್ ಗೈಡ್. ಅವರು ಸರಿಯಾದಂಥ ಮಾಹಿತಿಯನ್ನು ಕೊಟ್ಟರು, ಏನಾಗಿದೆ ಅಂತಕ್ಕಂಥದ್ದನ್ನು ಹೇಳಿದರು, ಅದರ ಜೊತೆಗೆ ಅದನ್ನು ಸರಿಪಡಿಸಿದ್ರು. ಅವರು ಸರಿಪಡಿಸಿದ ಒಂದು 10 ದಿನದೊಳಗಡೆ ಏನು ಅಂತಂದ್ರೆ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಏನು ಅಂತಂದ್ರೆ ನನ್ನ ಮನೆಗೆ ಬಂತು. ಇವಾಗ ಚಾನಲ್ ಮಾನಿಟೈಸ್ ಆಗಿದೆ. ಇನ್ನೂ ಫಸ್ಟ್ ಪೇಮೆಂಟ್ ಏನು ಅಂತಂದ್ರೆ ಬಂದಿಲ್ಲ. ಸುಮಾರು ಒಂದು $56 ಏನು ಅಂತಂದ್ರೆ ರೆವೆನ್ಯೂ ಜಮಾ ಆಗಿದೆ. ಸೊ ಹೀಗೆ ನಿಮ್ಗೆ ಏನೇ ಸಮಸ್ಯೆ ಇದ್ರೂ ಏನು ಅಂತಂದ್ರೆ ಅವರು ತಕ್ಷಣ ಅದಕ್ಕೆ ಪರಿಹಾರವನ್ನು ಕೊಡ್ತಾರೆ. ಇನ್ನೊಂದು ನೋಡಿ, ನೀವು ಅವರು ವಿಡಿಯೋಸ್ನ ನೋಡ್ತಾ ಹೋಗಿ ನಾವು ಒಬ್ಬ ಯೂಟ್ಯೂಬರ್ ಆಗಿ ಯಾವ ರೀತಿ ವಿಡಿಯೋಸ್ನ ಮಾಡಬೇಕು, ಅವ್ರು ಯಾವ ರೀತಿ ಮಾಡ್ತಾ ಇದ್ದಾರೆ, ಇದೆಲ್ಲ ಏನು ಅಂತಂದ್ರೆ ನಮಗೊಂದು ಮಾದರಿ ಅಂತ. ನಾನು ತಮಿಳ್ನಾಡು ಒಳಗಡೆ ಹೇಳಿದ ಹಾಗೆ ನಿಜವಾಗ್ಲೂ ಏನು ಅಂತಂದ್ರೆ ಅವರು ಹೊಸ ಯೂಟ್ಯೂಬರ್ಸ್ಗೆ ಏನು ಅಂತಂದ್ರೆ ದಾರಿದೀಪ ಒಂದು ರೀತಿ ಏನು ಅಂತಂದ್ರೆ ನ್ಯೂ ಯೂಟ್ಯೂಬರ್ಸ್ಗೆ ಅವರು ಗುರು ಅಂದ್ರೆ ಬಹುಶಃ ಏನು ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ. ಯಾರ್ಯಾರು ನ್ಯೂ ಯೂಟ್ಯೂಬರ್ಸ್ ಇದ್ದೀರೋ
ನಿಮ್ಗೆ ಯಾರ್ಯಾರಿಗೆ ನಿಮ್ಮ ಚಾನೆಲ್ನ ಗ್ರೌತ್ ಮಾಡ್ಕೋಬೇಕು ಅಂತಕ್ಕಂಥ ಆಸಕ್ತಿ ಇದೆಯೋ, ಯೂಟ್ಯೂಬ್ ಒಳಗಡೆ ನಾವು ಏನಾದರೂ ಒಂದು ಸಾಧಿಸ್ಬೇಕು, ಒಂದು ಲೆಕ್ಕಕ್ಕೆ ನಾವು ಏನಾದರೂ ಬೆಳಿಬೇಕು ಅಂತಕ್ಕಂಥ ಆಸೆ ನಿಮ್ಗೆ ಯಾರ್ಯಾರಿಗಿದೆಯೋ ಖಂಡಿತವಾಗ್ಲೂ ನೀವೇನು ಅಂತಂದ್ರೆ ಕನ್ನಡ ಕ್ರಿಯೇಟರ್ ಗೈಡ್ ಚಾನಲನ್ನು ದಯವಿಟ್ಟು ಏನು ಅಂತಂದ್ರೆ ವಾಚ್ ಮಾಡಿ ಅಂತ. ಒಬ್ಬ ಯೂಟ್ಯೂಬರ್ಗೆ ಅಂತ ಏನೇನು ಬೇಕಲ್ಲ ಅದೆಲ್ಲ ಕಂಟೆಂಟು ಕೂಡ ಒಬ್ಬ ಸಕ್ಸಸ್ಫುಲ್ ಯೂಟ್ಯೂಬರ್ ಆಗಬೇಕು ಅಂತಂದ್ರೆ ಏನೇನು ನಮಗೆ ಬೇಕಲ್ಲ ಅದೆಲ್ಲ ಕಂಟೆಂಟ್ ಏನು ಅಂತಂದ್ರೆ ಅವ್ರ ಚಾನಲ್ ಒಳಗಡೆ ಖಂಡಿತವಾಗ್ಲೂ ನಿಮಗೇನು ಅಂತಂದ್ರೆ ಸಿಗುತ್ತೆ. ಇದೇನು ಪ್ರಮೋಷನ್ ವಿಡಿಯೋ ಅಲ್ಲ, ಇರ್ತಕ್ಕಂಥ ಒಂದು ನೈಜತೆಯನ್ನು ಏನು ಅಂತಂದ್ರೆ ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ಅವರಿಂದ ಏನು ಅಂತಂದ್ರೆ ನನಗೇನೋ ಒಂದು ಹೆಲ್ಪ್ ಆಯ್ತು. ಉಳಿದವರು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಿರ್ತಾರೆ. ಅಂಥ ಸಮಸ್ಯೆಗಳು ಏನಾದರೂ ಬಂದಿರತಕ್ಕಂಥ ಸಂದರ್ಭದೊಳಗಡೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಏನು ಅಂತಂದ್ರೆ ಖಂಡಿತವಾಗ್ಲೂ ಏನು ಅಂತಂದ್ರೆ ಅವ್ರ ಬಗೆಹರಿಸಿ ಕೊಡ್ತಾರ. ಅದ್ರೊಳಗಡೆ ಏನಿಲ್ಲ ಅಂತಂದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಶಯ ಇಲ್ಲ. ನಾನು ಹೇಳಿದ್ದೇನೆ ಸ್ವಲ್ಪ ಮಟ್ಟಿಗೆ ಅಮೌಂಟ್ ತಗೋತಾರ, ಹೌದು, ನಮ್ಮ ಕೆಲಸ ಅವ್ರು ಮಾಡಿಕೊಟ್ಟಿರ್ತಾರ, ಮತ್ತು ಅವ್ರ ಕೆಲಸಕ್ಕೆ ಪ್ರತಿಫಲ ಬೇಕಲ್ಲ. ಏನೂ ತಗೊಳ್ಳಾರ್ದ ಮಾಡಿಕೊಡ್ಲಿಕ್ಕೆ ನಾವೇನು ಅವ್ರ ರಿಲೇಷನ್ ಅಲ್ಲ. ನಮಗೆ ಕೆಲಸ ಆಗಬೇಕು. ಸೊ ಆ ಕೆಲಸ ಆಗಬೇಕು ಅಂತಂದ್ರೆ ಅದಕ್ಕೆ ತಕ್ಕದಾಗಿರ್ತಕ್ಕಂಥ ರೀತಿಯೊಳಗಡೆ ನಾವು ಅವ್ರಿಗೇನಾದರೂ ಕೊಡಲೇಬೇಕು. ತಗೋತಾರ, ಜಾಸ್ತಿ ಚಾರ್ಜ್ ಏನು ಮಾಡಲ್ಲ. ನಾನು ಮೊದಲಿಗೆ ಹೇಳಿರ್ತಕ್ಕಂಥ ರೀತಿಯೊಳಗಡೆ ಅವ್ರದ್ದು ಎಷ್ಟು ಕೆಲಸ ಇತ್ತು, ಏನು ಕೆಲಸ ಮಾಡಿದ್ರೋ ಅದಕ್ಕೇನು ತಗೋಬೇಕು ಅದನ್ನು ಮಾತ್ರ ಅವ್ರು ತಗೋತಾರ. ಸೊ ಎಲ್ಲರೂ ಕೂಡ ಕನ್ನಡ ಕ್ರಿಯೇಟರ್ ಗೈಡ್ಸ್ ಚಾನಲನ್ನು ಸಪೋರ್ಟ್ ಮಾಡಿರಿ, ನೋಡ್ರಿ. ನಿಮ್ಗೇನಾದರೂ ಸಮಸ್ಯೆ ಇತ್ತು ಅಂತಂದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ರಿ. ಖಂಡಿತವಾಗ್ಲೂ ಏನು ಅಂತಂದ್ರೆ ಬಗೆಹರಿಸ್ಕೊಡ್ತಾರ. ಇದಕ್ಕೆ ಬೇರೆ ಯಾವ ಉದಾಹರಣೆನೂ ಕೊಡಬೇಕಾಗಿಲ್ಲ, ನಾನೇ ಉದಾಹರಣೆ. ನಂದೊಂದು ಚಾನಲ್ ಮೇಲೆ ಸಮಸ್ಯೆ ಇದ್ದಾಗ ಅದನ್ನು ಸರಿ ಮಾಡಿಕೊಟ್ಟಿರ್ತಕ್ಕಂಥ ಅವರು. ಹಾಗೆ ನಾನು ಅವರು ಸರಿ ಮಾಡಿಕೊಟ್ಟಿರ್ತಕ್ಕಂಥ ಒಬ್ಬರ ಚಾನಲನ್ನು ಸರಿ ಮಾಡಿಕೊಟ್ಟಿರ್ತಕ್ಕಂಥದ್ದು ಅವ್ರದ್ದೊಂದು ವಿಡಿಯೋ ನೋಡಿದ್ದೆ. ಸೊ ಅವ್ರದ್ದು ಚಾನಲ್ ಡಿಮಾನಿಟೈಸೇಷನ್ ಆಗಿತ್ತು. ಸೊ ಅದಕ್ಕಿಂತ ಪೂರ್ವದೊಳಗಡೆ ಏನು ಅಂತಂದ್ರೆ ಎಷ್ಟೋ ಸುಮಾರು ಒಂದು 80,000 ಏನು ಅಂತಂದ್ರೆ ರೆವೆನ್ಯೂ ಬರ್ತಕ್ಕಂಥದ್ದು ಡಾಲರ್ಸ್ ಏನು ಅಂತಂದ್ರೆ ಅವ್ರ ಚಾನಲ್ ಒಳಗಡೆ ಅಲ್ಲೇ ಉಳ್ಕೊಂಡು ಬಿಟ್ಟಿತ್ತು, ಡ್ರಾ ಆಗಿರಲಿಲ್ಲ ಪೇಮೆಂಟ್. ಸೊ ಅದನ್ನು ಅವರು ಈಸಿಯಾಗಿ ಆ ಪೇಮೆಂಟನ್ನು ಡ್ರಾ ಮಾಡಿದ್ದೀವಿ ಅಂತಕ್ಕಂಥದ್ದು ಏನು ಅಂತಂದ್ರೆ ಒಂದು ವಿಡಿಯೋ ಮಾಡಿದ್ರು. ಅದರೊಳಗಡೆ ದುಡ್ಡು ಡ್ರಾ ಮಾಡ್ಕೊಂಡಿರ್ತಕ್ಕಂಥ ಆ ಯೂಟ್ಯೂಬರ್ಸ್ ಕೂಡ ಮಾತಾಡಿದ್ರು. ಸೊ ಅವ್ರಿಗೆ ಪ್ರೀತಿಯಿಂದಾನೆ ಇವರೇನೋ 1,000 ಏನೋ ಕೇಳಿದ್ರಂತೆ. ಸುಮಾರು 80,000 ರೂಪಾಯಿ ಅವ್ರಿಗೆ ಬಂದ ಮೇಲೆ ನನ್ನ ಕೆಲಸಕ್ಕೆ ಇಷ್ಟು ಅಂತ. ಸೊ ಅವ್ರು ಖುಷಿಯಾಗಿ ಇವರು 1,000 ಕೇಳಿದ್ರೆ 2,000 ಏನೋ ಕೊಟ್ಟಿದ್ರಂತೆ. ಆ ವಿಡಿಯೋನ ನೋಡಿ ನನಗೊಂದು ರೀತಿ ಏನು ಅಂತಂದ್ರೆ ಸ್ಫೂರ್ತಿಯಾಗಿ ನನ್ನ ಚಾನಲ್ ಮೇಲೆ ಸಮಸ್ಯೆ ಬಂದಾಗ ನಾನು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದೆ, ನನಗೆ ಹೆಲ್ಪ್ ಆಯಿತು. ಸೊ ಈ ವಿಡಿಯೋದಿಂದ ನಾನು ಮಾಡ್ತಿರೋ ಈ ವಿಡಿಯೋದಿಂದ ಮತ್ತಾರಿಗಾದರೂ ನಿಮ್ಗೇನು ಅಂತ ನಿಮ್ಮ ಚಾನಲ್ ಮೇಲೆ ಸಮಸ್ಯೆ ಇದ್ದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಖಂಡಿತವಾಗ್ಲೂ ನಿಮ್ಗೆ ಹೆಲ್ಪ್ ಮಾಡ್ತಾರೆ. ನಾ ಈ ವಿಡಿಯೋನ ಯಾಕೆ ಮಾಡಿದ್ದೀನಿ ಅಂತಂದರೆ ಹೊಸದಾಗಿರ್ತಕ್ಕಂಥ ಯೂಟ್ಯೂಬರ್ಸ್ಗೆ ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಗೊತ್ತೇ ಆಗೋದಿಲ್ಲ. ಸಮಸ್ಯೆ ಬಂದಾಗ ಏನು ಮಾಡಬೇಕು ಅಂತ ಗೊತ್ತಿರಲ್ಲ. ಅವ್ರಿಗೆಲ್ಲ ಹೆಲ್ಪ್ ಆಗಲಿ ಅಂತಕ್ಕಂಥ ಉದ್ದೇಶದಿಂದ ಈ ವಿಡಿಯೋ ಮಾಡಿದ್ದೀನಿ. ಎಲ್ಲರಿಗೂ ಕೂಡ